ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪವಿತ್ರಾತ್ಮ ನಮ್ಮ ಮೇಲೆ ಬಂದಾಗ ಮಾತ್ರ ನಾವು ಶಕ್ತಿಯುತರಾಗಲು ಮತ್ತು ಸಾಕ್ಷಿಗಳಾಗಲು ಸಾಧ್ಯ. ಇಂದಿನ ವಾಚನಗಳಲ್ಲಿ ಯೇಸು ಸ್ವಾಮಿ ಸ್ವರ್ಗಾರೋಹಣವಾಗುವ ಮೊದಲು ತಾವು ಆರಿಸಿಕೊಂಡ ಪ್ರೇಷಿತರಿಗೆ ಅವರು ಮಾಡಬೇಕಾದ ಮಿಷನ್ ಆಯೋಗ ಏನಾಗಿದೆ ಎಂಬುದಾಗಿ, ನೀವು ವಿಶ್ವದ ಎಲ್ಲೆಡೆಗೂ ಹೋಗಿ ಶುಭ ಸಂದೇಶ ಸಾರಿರಿ ಎಂಬ ಆದೇಶ ಕೊಡುತ್ತಾರೆ. ಸತ್ತು ಪುನರುತ್ಥಾನರಾದ ಯೇಸು 40 ದಿನ ಶಿಷ್ಯರಿಗೆ ಪ್ರತ್ಯಕ್ಷವಾಗಿ ತಾವು ಜೀವಂತವಾಗಿರುವುದನ್ನು ಸ್ಪಷ್ಟಪಡಿಸಿ ಪವಿತ್ರಾತ್ಮ ಮುಖಾಂತರ ಅವರಿಗೆ ಉಪದೇಶ ಮಾಡಿದರು. ಅಷ್ಟು ಮಾತ್ರವಲ್ಲ, ಪಿತನು ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ, ಅಂದರೆ ಪವಿತ್ರಾತ್ಮ ದೀಕ್ಷೆಗಾಗಿ ಕಾಯಿರಿ ಎಂಬುದಾಗಿ ತಿಳಿಸಿದ್ರು. ಯಾಕೆ ಪವಿತ್ರ ಆತ್ಮರು ಆ ವರ ನಮಗೆ ಬೇಕು? ಯಾಕೆ ನಾವು ಕಾದು ಕುಳಿತುಕೊಳ್ಬೇಕು? ಪ್ರಿಯರೇ, 3.5 ವರ್ಷಗಳ ಕಾಲ ಯೇಸು ಸ್ವಾಮಿ ಈ ಲೋಕದಲ್ಲಿ ಒಂದು ಪಬ್ಲಿಕ್ ಮಿನಿಸ್ಟ್ರಿ ಮಾಡಬೇಕಾದಾಗ ಶಿಷ್ಯರು ಆ ಯೇಸುವನ್ನು ನೋಡಿದ್ರು, ಅವರೊಂದಿಗೆ ನಡೆದ್ರು, ಅವರ ಬೋಧನೆಗಳನ್ನು ಅಂದರೆ ಸ್ವರ್ಗ ಸಾಮ್ರಾಜ್ಯದ ಎಲ್ಲ ಬೋಧನೆಗಳನ್ನು ಆಲಿಸಿದ್ರು, ಎಲ್ಲ ಅದ್ಭುತ ಸೂಚಕ ಕಾರ್ಯಗಳನ್ನು ನೋಡಿದ್ರು. ಮಾತ್ರವಲ್ಲ, ಎಲ್ಲ ಟೀಚಿಂಗ್ಸ್ಗಳನ್ನು ಯೇಸು ಸ್ವಾಮಿ ಅವರಿಗೆ ಬೋಧನೆ ಮಾಡಿದರು. ಅವರು ಹೋದ ಮೇಲೆ ಶುಭ ಸಂದೇಶ ಕಾರ್ಯ ಆ ಶಿಷ್ಯರು ಮಾಡಬೇಕೆಂದು ಆದೇಶ ಕೊಟ್ಟರು. ಆದರೆ ಅವರಿಗೆ ಆದೇಶ ಕೊಟ್ಟರೂ ಕೂಡ ಶುಭ ಸಂದೇಶ ಕಾರ್ಯ ಮಾಡಬೇಕಾದ್ರೆ ಪಿತನು ವರವಾಗಿ ಕಳುಹಿಸಿಕೊಟ್ಟ ಆ ಪವಿತ್ರಾತ್ಮರಿಗಾಗಿ ಕಾದು ಕುಳಿತಿರಿ ಎಂದು ಅವರಿಗೆ ತಿಳಿಯಪಡಿಸುತ್ತಾರೆ. ಪ್ರಿಯರೇ, ಒಬ್ಬ ವ್ಯಕ್ತಿಗೆ ಬೇರೆ ದೇಶದ ಸಂವಿಧಾನದ ಬಗ್ಗೆ, ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್, ಹಕ್ಕುಗಳು, ಕರ್ತವ್ಯಗಳ ಬಗ್ಗೆ ತಿಳಿದ್ರೆ ಸಾಲದು. ಅಲ್ಲಿಯ ಒಳಿತುಗಳು ಏನಿವೆ ಅದನ್ನು ತಿಳಿದ್ರೆ ಸಾಲದು. ಅವನಿಗೆ ಆ ದೇಶದ ಪ್ರಜೆ ಆದರೆ ಮಾತ್ರ ಆ ದೇಶದಲ್ಲಿ ಜೀವಿಸಲು, ಅಲ್ಲಿನ ಒಳಿತುಗಳನ್ನು, ಸಕಲ ಒಳಿತುಗಳನ್ನು ಅನುಭವಿಸಲು ಸಾಧ್ಯ. ಅದೇ ರೀತಿಯಲ್ಲಿ ಪ್ರಿಯರೇ, ನಮಗೆ ಸ್ವರ್ಗ ಸಾಮ್ರಾಜ್ಯದ ಕುರಿತಾದ ಅಥವಾ ಯೇಸು ಕುರಿತಾದ ನಾಲೆಜ್ ಇದ್ದರೆ ಅಥವಾ ಇಡೀ ಬೈಬಲ್ ನಮಗೆ ತಿಳಿದಿದ್ದರೆ ಸಾಲದು. ನಾವು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಪವಿತ್ರಾತ್ಮ ಸ್ವೀಕಾರ ಮಾಡಿದರೆ ಮಾತ್ರ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗುತ್ತೇವೆ. ಆ ಯೇಸು ಕ್ರಿಸ್ತರ ಎನ್ಕೌಂಟರ್ ನಮಗಾದರೆ ಮಾತ್ರ, ಆ ಪರಿಶುದ್ಧಾತ್ಮರು ನಮ್ಮಲ್ಲಿ ಸ್ವೀಕಾರವಾದರೆ, ನಾವು ನೂತನ ಸೃಷ್ಟಿಗಳಾದರೆ, ನಾವು ಹೊಸದಾಗಿ ಹುಟ್ಟಿದ್ರೆ ಮಾತ್ರ ಪ್ರಿಯರೇ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ನಾನು ನೀವು ಆಗ್ತೇವೆ. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿದ್ದು ದೇವರು ಯೇಸು ಮುಖಾಂತರ ಕೊಟ್ಟ ಉನ್ನತ ಪದವಿ, ಪೊಸಿಷನ್, ನಾವು ದೇವರ ಮಕ್ಕಳು, ಯೇಸುವಿನ ಸಹೋದರ ಸಹೋದರಿಯರು, ದೇವರ ಮಗನು ಮಗಳಾಗಿ ಸ್ವರ್ಗೀಯ ನಮ್ಮ ಮನೆಗೆ ನಾವು ಈ ಲೋಕದಲ್ಲಿ ನಶಿಸಿ ಹೋಗುವ ಜನರನ್ನು ಕರೆತರುವ ಒಂದು ಉನ್ನತ ಪೊಸಿಷನ್ ನಮಗಿದೆ. ಅವರನ್ನು ಈ ಸರ್ವಶ್ರೇಷ್ಠ ಶ್ರೀಮಂತ ರಾಜ್ಯಕ್ಕೆ ಬಾಧ್ಯಸ್ಥಿಕೆ ಮಾಡುವ ನಮಗೆ ಒಂದು ಕಾರ್ಯ ಕೂಡ ದೇವರು ಕೊಟ್ಟಿದ್ದಾರೆ. ಉನ್ನತ ಅಧಿಕಾರ ಕೊಟ್ಟು ಸರ್ವಶ್ರೇಷ್ಠ ಶ್ರೀಮಂತ ಸಾಮ್ರಾಜ್ಯಕ್ಕೆ ಇನ್ನುಳಿದ ಬೇರೆ ದೇಶದಲ್ಲಿ ಜೀವಿಸುವ, ಅಂದರೆ ಈ ಲೋಕದಲ್ಲಿ ಜೀವಿಸುವ ಜನರನ್ನು ನಾವು ಕರೆತರುವ ಉನ್ನತ ಕಾರ್ಯ ನಮ್ಮೊಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ. ಹಾಗಾದರೆ ಇನ್ನೂ ಅಧಿಕವಾಗಿ ಆ ಪವಿತ್ರಾತ್ಮ ವರವನ್ನು ಪಡೆದುಕೊಳ್ಳಲು ದಾಹದಿಂದ ಸ್ವರ್ಗ ಸಾಮ್ರಾಜ್ಯದ ಬೋಧನೆಗಳನ್ನು ದಿನನಿತ್ಯ ನಿರಂತರ ಧ್ಯಾನಿಸೋಣ ಪ್ರಿಯರೇ. ಇನ್ನೂ ಅಧಿಕವಾಗಿ ಆ ಪವಿತ್ರಾತ್ಮರ ವರಕ್ಕಾಗಿ, ಆ ಪವಿತ್ರಾತ್ಮರು ನಮ್ಮ ಮೇಲೆ ಬರೋದಕ್ಕಾಗಿ ನಾವು ಕಾದು ಕುಳಿತುಕೊಳ್ಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.